ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 19ನೇ ಸೀಸನ್ನ IPL ಮ್ಯಾಚ್ಗೆ ಕ್ಷಣಗಣನೆ ಶುರುವಾಗಿದೆ. ಕಳೆದ ಬಾರಿಯ ಕಾಲ್ತುಳಿತ ದುರಂತದಿಂದ ಎಚ್ಚೆತ್ತಿರೋ ಪೊಲೀಸ್ ಇಲಾಖೆ, KSCA, RCB ಮ್ಯಾನೇಜ್ಮೆಂಟ್ ಈ ಬಾರಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ನಾಳೆಯಿಂದ 19ನೇ ಆವೃತ್ತಿಯ IPL ಹಬ್ಬ ಶುರುವಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇದೆ. ಹಾಗೆ ಪೊಲೀಸ್ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. KSCA, RCB ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯಾಕಂದರೆ ಕಳೆದ ಬಾರಿ ಏನಾಗಿತ್ತು ಎಲ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಮತ್ತೆ ಆ ರೀತಿ ಏನು ಆಗಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ, ಅಂದರೆ ಕಳೆದ ಬಾರಿ ಎಷ್ಟೇ ವರ್ಷಗಳಾದರೂ ಕೂಡ ಮ್ಯಾಚ್ ನಡೆಯುವಂಥ ಸಂದರ್ಭದಲ್ಲಿ ಏನೂ ಆಗಿರಲಿಲ್ಲ. ಬಟ್ ಲಾಸ್ಟ್ ಟೈಮ್ ವಿಜಯೋತ್ಸವದ ವೇಳೆ ಆ ರೀತಿ ಒಂದು ಅಹಿತಕರ ಘಟನೆ ನಡೆದಿತ್ತು. ಹೀಗಾಗಿ KSCA, RCB ಮ್ಯಾನೇಜ್ಮೆಂಟ್ ಫುಲ್ ಅಲರ್ಟ್ ಆಗಿದೆ. ಪೊಲೀಸ್ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ನೋಡ್ಕೊಂಡು ಬನ್ನಿ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹದ್ದಿನ ಕಣ್ಣೆ ಇದೆ ಅಂತ ಹೇಳ್ಬೋದು. CCTV ಮಾನಿಟರಿಂಗ್ ಮಾಡೋರು ನಮ್ಮ ಜೊತೆ ಇದ್ದಾರೆ. ಸರ್, ಯಾವ ರೀತಿ ಮಾನಿಟರಿಂಗ್ ಮಾಡ್ತೀರಾ? ಬಿಕಾಸ್ ನಾವು ಕಳೆದ ವರ್ಷದ್ದು ದುರಂತ ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ CCTVಯಿಂದ ಪ್ರತಿಯೊಂದನ್ನು ಕೂಡ ಈ ಬಾರಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಎಷ್ಟು CCTV ಅಳವಡಿಕೆ ಮಾಡಿದ್ದಾರೆ? ನಿಮ್ಮ ಎಂಪ್ಲಾಯೀಸ್ ಯಾವ ರೀತಿ ಮಾನಿಟರ್ ಮಾಡ್ತಾರೆ ಸರ್? ಸೊ ನಾವೀಗ ಪೊಲೀಸ್ ಔಟ್ಪೋಸ್ಟಲ್ಲಿದ್ದೀವಿ. ಇಲ್ಲಿಂದ ನಾವು ಎಲ್ಲಿ ಸ್ಟೇಡಿಯಂ ಅಕ್ಕಪಕ್ಕ ಬೌಂಡ್ರೀಸ್, ಪೆರಿಮೀಟರ್, ಸ್ಟೇಡಿಯಂ ಸ್ಟ್ಯಾಂಡ್ಸ್ ಒಳಗಡೆ ಮತ್ತು ಎಲ್ಲ ಕಡೆ ನಾವು ಮಾನಿಟರ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಫೀಡ್ಸ್ ನಾವು ಇಲ್ಲಿ ತಂದು, ನಮ್ಮದು ಅಪ್ಲಿಕೇಶನ್ ಇದೆ ಜಾರ್ವಿಸ್ ಅಂತ. ಜಾರ್ವಿಸ್ ಅಂದರೆ ನಮ್ಮದು AI ಸಿಸ್ಟಮ್. ನಾವು ಇಲ್ಲಿ 3 ಸಿಸ್ಟಮ್ ಹಾಕ್ತೀವಿ. ಇದು ಬೇಸಿಕ್ಲಿ ಪೊಲೀಸ್ ಅವ್ರಿಗೆ ಕುತ್ಕೊಂಡು ಮಾನಿಟರ್ ಮಾಡಲಿಕ್ಕೆ. ನಮ್ಮದು ಎಲ್ಲೆಲ್ಲಿ ನಾವು ನಮ್ಮದು ಅನಲಿಟಿಕ್ಸ್ ರನ್ ಮಾಡ್ತೀವಿ. ಈಗ ಅನಲಿಟಿಕ್ಸ್ ಅಂದರೆ ನಿಮಗೆ ಈಗ ಕ್ರೌಡ್ ಡೆನ್ಸಿಟಿ, ಈಗ ಒಂದು ಜಾಗದಲ್ಲಿ 50 ಜನರು ಒಮ್ಮೆಲೆ ತುಂಬಿದರೆ ನಮಗೆ ಅಲರ್ಟ್ ಬರುತ್ತೆ AI ಇಂದ. ಆಗ ಇಲ್ಲಿ ಕುತ್ಕೊಂಡು ಪೊಲೀಸ್ ಅವರು ಅಲರ್ಟ್ ಮಾಡಿ ಅವ್ರದ್ದು ಯಾರಲ್ಲಿ ಸ್ಟಾಫ್ ಇದ್ದಾರೆ ಅವರಿಗೆ ಅಲರ್ಟ್ ಮಾಡ್ಬೋದು, ಅಲ್ಲಿ ಹೋಗಿ ಸಾರ್ಟ್ ಮಾಡಲಿಕ್ಕೆ. ಮತ್ತು ಇನ್ನೊಂದು ಏನಂದರೆ ನಮ್ಮ ಕ್ಯೂ ಮ್ಯಾನೇಜ್ಮೆಂಟ್ ಇರುತ್ತೆ. ಕ್ಯೂ ಮ್ಯಾನೇಜ್ಮೆಂಟ್ ಅಂದರೆ ಈಗ ಒಂದು ಲೈನ್ ತುಂಬ ಸ್ಲೋ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಅದು ಸಹ ನಾವು ಡಿಟೆಕ್ಟ್ ಮಾಡ್ತೀವಿ. ಮತ್ತು ಇನ್ನೊಂದಂದರೆ ಕ್ರೌಡ್ ನಮ್ಮದು ವೈಲೇಷನ್ಸ್ ಎಲ್ಲ ಆಗ್ತದೆ, ವೈಲೆನ್ಸ್ ಡಿಟೆಕ್ಷನ್ ಆಗುತ್ತೆ, ಫೈರ್ ಡಿಟೆಕ್ಷನ್ ಅದೆಲ್ಲ ಮಾಡ್ತಾ ಇದ್ದೀವಿ ನಾವು ಇಲ್ಲಿ. ಒಟ್ಟು ಎಷ್ಟು CCTV ಅಳವಡಿಸಿದ್ದೀರಾ? ಸೊ ಟೋಟಲ್ ನಮ್ಮದು 340 ನಾವೀಗ ಹಾಕಿಸಿದ್ದೀವಿ ಹೊಸತ್ತು. ಮತ್ತು KSCA ಅವರದು 120 ಆಲ್ರೆಡಿ ಎಕ್ಸಿಸ್ಟಿಂಗ್ ಕ್ಯಾಮರಾಸ್ ಇತ್ತು. ಸೊ ಅದು ಸಹ ನಾವು ಯೂಸ್ ಮಾಡಿ ನಮ್ಮದು 340 ಒಟ್ಟಿಗೆ ನಮ್ಮದು ಆಲ್ಮೋಸ್ಟ್ ಅರೌಂಡ್ 500 ಕ್ಯಾಮ್ರಾಸಲ್ಲಿ ನಾವು ಇದು ರನ್ ಮಾಡ್ತಾ ಇದ್ದೀವಿ. ಪ್ರತಿ ಗೇಟಲ್ಲೂ ಕೂಡ ಎಷ್ಟು ಕ್ಯಾಮ್ರಾ ಇದೆ ಸರ್? ಸೊ ಮ್ಯಾಮ್, ನಾವು ಬೇಸಿಕ್ಲಿ ಈಗ ಎವ್ರಿ ಗೇಟನ್ನು 4 ಕ್ಯಾಮ್ರಾದಲ್ಲಿ ನಾವು ಕವರ್ ಮಾಡಿದ್ದೀವಿ. 2 ಹೊರಗಡೆ, 2 ಒಳಗಡೆ. ಮತ್ತು ಹಾಗೇನು ನಮ್ಮ ಎವ್ರಿ ಪೆರಿಮೀಟ್ರನ್ನು 2 ಕ್ಯಾಮ್ರಾದಲ್ಲಿ ನಾವು ಕವರ್ ಮಾಡಿದ್ದೀವಿ. ಸೊ ಯಾವ ಕಡೆ ಸಹ ಬ್ಲೈಂಡ್ ಸ್ಪಾಟ್ ಇಲ್ಲದೆ ನಾವು ಮಾಡಿದ್ದೀವಿ. ಇಲ್ಲಿರುವಂತಹ ಸಿಬ್ಬಂದಿಗಳು ಎಷ್ಟು ಎಕ್ಸ್ಪರ್ಟ್ ಇದ್ದಾರೆ ಸರ್? ಮ್ಯಾಮ್, ನೀವು ನೋಡ್ಬೋದು, ನಮ್ಮ CEO ಕೂತ್ಕೊಂಡಿದ್ದಾರೆ, ನಮ್ಮ ವೈಸ್ ಪ್ರೆಸಿಡೆಂಟು, ನಮ್ಮ ಟೆಕ್ನಿಕಲ್ ಹೆಡ್ ಇದ್ದಾರೆ, ಮತ್ತು ಇಬ್ಬರು ನಮ್ಮ QA ಅವರಿದ್ದಾರೆ. ನಾನು ಸಹ ಇಲ್ಲಿ ಬಿಸ್ನೆಸ್ ಮ್ಯಾನೇಜ್ ಮಾಡೋದು. ಸೊ ನಾವು ಇಲ್ಲಿ ಕೂತ್ಕೊಂಡಿರ್ತೀವಿ. ಹಾಗೆ ನಮ್ಮದು VOCL ಒಳಗಡೆ ಒಂದು ಪೋಸ್ಟ್ ಹಾಕ್ತೀವಿ ಪೊಲೀಸಿಗೆ. ಸೊ ಎಲ್ಲರೂ ಇವರೇ ಮಾಡಿದ ಪ್ರಾಡಕ್ಟ್ ಇವರೇ ನೋಡ್ಕೊಳ್ತಾರೆ. ಅಲ್ಲಿ ಇರುವ ಸಿಬ್ಬಂದಿಗಳೀಗ ಈಗಿನವರ ಹೇಗೆ ಸರ್? ಇದು ಮ್ಯಾಮ್ ನೋಡಿ, ಇಲ್ಲಿ ನಿಮಗೆ ಅಲರ್ಟ್ಸ್ ಕಾಣ್ತಾ ಇದೆ. ಸೊ ನಾನು ಹೇಳಿದ ಥರ ಇಲ್ಲಿ ನಿಮಗೆ ಹೈ ಕ್ರೌಡ್ ಡೆನ್ಸಿಟಿ ನಿನ್ನೆ ರಾತ್ರಿ ಆದದ್ದು ಒಂದು ಕಡೆ ಒಂದು ಸತಿ ಹೈ ಕ್ರೌಡ್ ಡೆನ್ಸಿಟಿ ಅಂತ ನಿಮಗೆ ಅಲರ್ಟ್ ಬಂದಿದೆ. ಸೊ ಅದು ನಿಮಗೆ ನೋಟಿಫಿಕೇಶನ್ ಥರ ನಿಮ್ಮ ಸ್ಕ್ರೀನಲ್ಲಿ ಪಾಪ್ ಆಗುತ್ತೆ. ಇಲ್ಲಿ ಅದು ಓಪನ್ ಮಾಡಿ ಪ್ಲೇ ಕ್ಲಿಪ್ ಮಾಡಿದರೆ ನಿಮ್ದು ಆ ಟೈಮ್ ಇದು ಕ್ಲಿಪ್ ಬರುತ್ತೆ, ಎಷ್ಟು ಜನರು ಬಂದಿದ್ದಾರೆ. ಸೊ ನಿಮಗೆ ಅಲರ್ಟ್ ಬರುತ್ತೆ. ಕರೆಕ್ಟ್, ಎಸ್. ಸೊ ಇಲ್ಲಿ ಕುತ್ಕೊಂಡದವ್ರು ಪೊಲೀಸ್ ನಿಮಗೆ ಆಗ ಅಲ್ಲಿ ಯಾರಿದ್ದಾರೆ ಅವ್ರಿಗೆ ಕಾಲ್ ಮಾಡಿ ಅಲ್ಲಿ ಜನರಿದ್ದಾರೆ ಡಿಸ್ಪರ್ಸ್ ಮಾಡ್ಬೋದು, ಇಲ್ಲಾಂದರೆ ಏನು ಅವ್ರ ನೆಸೆಸಿಟಿ ಆ್ಯಕ್ಷನ್ ಇದೆ ಅವ್ರು ಮಾಡ್ಬೋದು. ಸರ್, ಈಗ ಕಳೆದ ಬಾರಿ ದುರಂತ ನೆನಪು ಮಾಡೋದಾದರೆ ಎಲ್ಲಿಂದ ಅಭಿಮಾನಿಗಳು ಬಂದರು ಅಷ್ಟೊಂದು ಅಂತ ಗೊತ್ತಾಗಿಲ್ಲ, ಸಫಕೇಶನ್ ಆಯಿತು. ಸೊ ಈ ಬಾರಿ ಆ ರೀತಿ ಆಗದಾಗೆ ಇಷ್ಟೇ ಕ್ರೌಡ್ ಇರಬೇಕು ಏನಾದರೂ ನಿಮಗೆ ಹೇಳಿದ್ದಾರೆ? ಅಂದರೆ ಒಂದು 100 ಜನ ಸೇರಿದರೆ ಅಲ್ಲಿ ತಕ್ಷಣ ಅಲರ್ಟ್ ಮೆಸೇಜ್ ಕೊಡಬೇಕು, ಆ ರೀತಿ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸರ್? ಕರೆಕ್ಟ್ ಮ್ಯಾಮ್. ಸೊ ನಾವೀಗ ಫಸ್ಟ್ ನಾವು ಕ್ಯಾಮರಾ ಆಗೋದು ಮುಂಚೆ ನಮ್ಮ ಸರ್ವೆಲೆನ್ಸ್ ಮಾಡಿದ್ದೀವಿ. ಸೊ ಒಂದೊಂದು ಹೋಲ್ಡಿಂಗ್ ಸೆಲ್ಲು, ಒಂದೊಂದು ಪ್ಯಾಸೇಜು, ಒಂದೊಂದು ಸ್ಟ್ಯಾಂಡಲ್ಲಿ ಎಷ್ಟು ಜನರು ಇರ್ಬೋದು. ಮತ್ತು ಮ್ಯಾಕ್ಸಿಮಮ್ ಈಗ 100 ಜನರಿದ್ದರೆ 101 ಬಂದರೆ ಸಹ ನಾವು ಅಲರ್ಟ್ ಕೊಡ್ತೀವಿ. ಸೊ ಅದು ಕ್ರಿಟಿಕಲ್ ಮೂಮೆಂಟ್. ಸೊ
ಹಾಗೆ ಬರೋದು ಬೇಡ ಅಂತ ನಾವು ಹೋಪ್ ಮಾಡ್ತಾ ಇದ್ದೀವಿ. ಹಾಗೆ ಸಹ ನಾವು ಅಲರ್ಟ್ಸ್ ಆಗಿ ಕೊಡ್ತೀವಿ. ಮತ್ತು ಇನ್ನೊಂದು ಏನಂದರೆ ನಮ್ಮ ಸಿಸ್ಟಮಲ್ಲಿ ನಾವು ಪ್ರೆಡಿಕ್ಷನ್ ಕೊಡ್ತೀವಿ. ಸೊ ಈಗ ನಿಮಗೆ ಕ್ವೀನ್ ರೋಡಲ್ಲಿ ಜನರು ಜಾಸ್ತಿ ಆಗ್ತಾ ಇದ್ದಾರೆ, ಈ ಕಡೆ ಜನರು ಕಮ್ಮಿ ಇದ್ದಾರೆ. ಸೊ ನಾವು ಪ್ರೆಡಿಕ್ಷನ್ ಮಾಡಿ ಹೇಳ್ತೀವಿ ಇಲ್ಲಿ ಸಹ ಜನರು ಬರ್ತಾ ಇದ್ದಾರೆ ಅಂತ. ಸೊ ಅದು ಸಹ ನಾವು AI ಸಿಸ್ಟಮಲ್ಲಿ ಮಾಡ್ತಾ ಇದ್ದೀವಿ. ಅಂದರೆ ಈ ಬಾರಿ ಸರ್ ಅಂದರೆ ಒಂದು ಗುಂಪು ಸೇರಿದಾಗ ಎಷ್ಟು ಜನ ಅಲ್ಲಿ ಇರಬೇಕಂತ ಏನಾದರೂ ನಿಮಗೆ ಇಂಟು ಕೊಟ್ಟಿದ್ದಾರಾ? ಹಿಂಟ್ ಅಂತ ಅಲ್ಲ ಮ್ಯಾಮ್. ಸೊ ನಮ್ದು ಒಂದು ಕ್ಯಾಮ್ರಾದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ 50 to 100 ಪೀಪಲ್ ಬಂದರೆ, ಯಾಕೆಂದರೆ ನಾವು ಒಂದು 80 ಮೀಟರ್ಸ್ ಕವರ್ ಮಾಡ್ತಾ ಇದ್ದೀವಿ. 80 ಮೀಟರ್ಸಲ್ಲಿ ನಿಮ್ಗೊಂದು 50 to 60 ಪೀಪಲ್ ಇದ್ದರೆ ಇಟ್ ಈಸ್ ಅ ಕ್ರೌಡ್. ಸೊ ನಾವು ಅದು ಸಹ ಕ್ರೌಡ್ ನಿಮ್ಗೆ ಕೊಡ್ತೀವಿ. ಇಲ್ಲಿ ಕೂತ್ಕೊಂಡು ಅವ್ರು ಆ್ಯನಲೈಸ್ ಮಾಡ್ತಾರೆ ಏನು ಸಿಚುವೇಶನ್ ನಾವು ಮಾಡ್ಬೋದು ಅಂತ. ಸೊ ಈಗ ಏನಂದರೆ ನಾವು ಪೀಪಲ್ ಕೌಂಟಿಂಗ್ ಮಾಡೋದಲ್ಲ, ನಾವು ಕ್ರೌಡ್ ಡೆನ್ಸಿಟಿ ಸಹ ಹೇಳ್ತೀವಿ. ಸೊ ಈಗ ಒಂದು ರೂಮಲ್ಲಿ 50 ಜನರಿದ್ದಾರೆ, ಅವ್ರು ಸ್ಪ್ರೆಡ್ ಆಗಿದ್ದರೆ ಇಟ್ ಈಸ್ ನಾಟ್ ಎನ್ ಇಶ್ಯೂ. ಬಟ್ ಒಮ್ಮೆಲೆ ಒಂದೇ ಕಾರ್ನರಲ್ಲಿ 50 ಜನರಿದ್ದರೆ ಇಟ್ ಈಸ್ ಎನ್ ಇಶ್ಯೂ. ಅಲ್ಲಿ ಸ್ಟ್ಯಾಂಪಿಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾವು ಪ್ರೆಡಿಕ್ಷನ್ ಮಾಡಿ ನಿಮಗೆ ಇದು ಅಲರ್ಟ್ಸ್ ಕೊಡ್ತೀವಿ. ಸೊ ದ್ಯಾಟ್ ಯಾರು ಸಹ ಆರಾಮದಲ್ಲಿರಲಿ ಮತ್ತು ಯಾರು ಸಹ ಒಬ್ಬರ ಮೇಲೆ ಪುಷ್ ಆಗೋದು ಬೇಡ ಅಂತ. ಎಸ್ ನೋಡ್ತಾ ಇರ್ಬೋದು ಯಾವ ರೀತಿ ಕ್ರೌಡನ್ನು ಮಾನಿಟರಿಂಗ್ ಮಾಡೋದನ್ನು ಕೂಡ ಇವರು ಹೇಳ್ತಾ ಹೋದರು. ಥ್ಯಾಂಕ್ ಯು. ಅವ್ರ ನಂಬರ್ ಇದೆ.